ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 ನೋಡ್ತಾನೆ 14 ವಾರ ಕಳೆದೇ ಹೋಗ್ಬಿಡ್ತು. 15ನೇ ವಾರದ ಕತೆ ಕಿಚ್ಚನ್ ಜೊತೆ ಪಂಚಾಯತಿ ಶುರುವಾಗಿದೆ. ಈ ಪಂಚಾಯತಿಯಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ಯಾರನ್ನು ತಪ್ಪು ಮಾಡಿದ್ರೆ ಕ್ಲಾಸ್ ತಗೊಂತಾರೆ, ಆಟ ಚೆನ್ನಾಗಾಡೋರಿಗೆ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಸಿಗುತ್ತೆ. ಅದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಇಲ್ಲಿ ಮೇನ್ ಆಗಿ ಯಾರಿಗೆಲ್ಲ ಕ್ಲಾಸ್ ತಗೊಂಡ್ರೆ ಅಂತ ಕೇಳೋದಾದ್ರೆ ಈ ವಾರ ಒಂದು ಪಂಚಾಯತಿಯಲ್ಲಿ ಮಾತಾಡಬೇಕಾಗಿರೋ ವಿಷಯ ಏನುಗಳು ಇರಲ್ಲ ಅಂತ ಅನ್ಸುತ್ತೆ. ಯಾಕೆಂದ್ರೆ ಟಾಸ್ಕ್ ಇದ್ದಿಲ್ಲ, ಯಾವ್ದು ಆರ್ಗ್ಯುಮೆಂಟ್ ಇಲ್ಲ, ನಾಮಿನೇಷನ್ಸ್ ಇಲ್ಲ, ಕೇವಲ ಕುಟುಂಬ ಸದಸ್ಯರು ಮಾತ್ರ ಬಂದಿದ್ರು. ಅಲ್ಲಿರೋ ಕಂಟೆಸ್ಟೆಂಟ್ ಗಳ ಕುಟುಂಬ ಸದಸ್ಯರು ಬಂದಿದ್ರು. ಆ ಟೈಮಲ್ಲಿ ಸಣ್ಣ ಪುಟ್ಟ ವಿಚಾರಗಳಾಗಿರ್ತಾವ, ಅಷ್ಟು ಬಿಟ್ರೆ ಬೇರೆ ಏನು ಇರಲ್ಲ. ಅಷ್ಟೊಂದು ಆರ್ಗ್ಯುಮೆಂಟ್ ಮಾಡಕ್ಕೆ ಪಂಚಾಯತಿಯಲ್ಲಿ ಸಖತ್ತಾಗಿ ಕ್ಲಾಸ್ ತಗೊಳಕ್ಕೆ ಇಲ್ಲಿ ಮುಖ್ಯವಾಗಿ ಯಾರೆಲ್ಲ ಚೆನ್ನಾಗಿ ಆಡ್ತಾರೆ ಅವ್ರಿಗೆ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಸಿಗೋದು ಸಹಜವಾಗಿ ಸಿಗುತ್ತೆ. ಲಾಸ್ಟ್ ವೀಕ್ ಅಲ್ಲಿ ಒಂದು ಅಪ್ಡೇಟ್ ಕೊಟ್ಟಿದ್ದೆ, ದಂಡದವರು ಸಿಕ್ಕಿದೆ ಅಂತ ಹೇಳಿ, ಅದು ಕರೆಕ್ಟ್ ಆಗಿತ್ತು. ಮತ್ತೆ ಈ ವಾರ ಅಪ್ಡೇಟ್ ಬಂದಿರೋ ಪ್ರಕಾರ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಯಾರಿಗೆ ಸಿಗುತ್ತೆ ಅಂತ ಹೇಳಿ ತುಂಬಾ ಜನರಿಗೆ ಒಂದು ಕುತೂಹಲ ಇರುತ್ತೆ. ಆ ಕುತೂಹಲನ ಕ್ಲಾರಿಫೈ ಮಾಡೋಣ. ಇಲ್ಲಿ ಮುಖ್ಯವಾಗಿ ನೋಡಿ, ಈ ವಾರ ತಗೊಂಡಾಗ ಟಾಸ್ಕ್ ಇದ್ದಿಲ್ಲ, ಅದಾದ್ಮೇಲೆ ಯಾವ್ದು ನಾಮಿನೇಷನ್ಸ್ ಇಲ್ಲ, ಎಂಟರ್ಟೈನ್ಮೆಂಟ್ ಇಲ್ಲ, ಇವೆಲ್ಲ ಇಲ್ದಾಗ ಕಿಚ್ಚನ್ ಚಪ್ಪಾಳೆ ಹೇಗ್ ಸಿಗುತ್ತೆ ಅಂತ ತುಂಬಾ ಜನ ಒಂದು ಡೌಟ್ ಬರುತ್ತೆ. ಇಲ್ಲಿ ನೋಡಿ, ನೀವು ಅಬ್ಸರ್ವ್ ಮಾಡಿ, ಈ ಕುಟುಂಬ ಸದಸ್ಯರು ಅಂತ ಬಂದಾಗ ಫ್ಯಾಮಿಲಿ ವೀಕ್ ಅಲ್ಲಿ ಎಲ್ಲರ ಹತ್ರನು ಪ್ರತಿಯೊಬ್ಬರ ಹತ್ರನು ನಮ್ಮ ಮಾತಾಡಿರೋದಾಗ್ಲಿ ತುಂಬಾ ಜನ ಮಾತಾಡ್ತಾರೆ. ಬಟ್ ಅದರಲ್ಲಿ ಮುಖ್ಯವಾಗಿ ಅತಿ ಹೆಚ್ಚಾಗಿ ಕಂಡಿದ್ದು ನಮ್ಮ ಮಂಜಣ್ಣ, ರಜತ್, ತ್ರಿವಿಕ್ರಮ್, ಭವ್ಯಗೌಡ ತುಂಬಾ ಫನ್ ಆಗಿ ಕ್ರಿಯೇಟ್ ಮಾಡ್ತಾ ಇದ್ರು. ಯಾರೇ ಬರ್ಲಿ ಆ ಕುಟುಂಬ ಸದಸ್ಯರ ಹತ್ರ ನೀಟಾಗಿ ಮಾಡ್ತಾ ಇದ್ರು. ಮತ್ತೆ ಇವರಲ್ಲಿ ಕಿಚ್ಚನ ಚಪ್ಪಾಳೆ ಸಿಗುವ ಅರ್ಹತೆ ಯಾರಿಗಿದೆ ಅಂತ ಕೇಳೋದಾದ್ರೆ ನೋಡಿ, ಮೊದಲೇದಾಗಿ ಟಾಸ್ಕ್ ಅಂತ ತಗೊಳ್ಳೋಣ. ನಮ್ಮ ಮಂಜಣ್ಣ ಟಾಸ್ಕ್ ಗೆದ್ದಿದ್ರು, ಒಂದು ಟಾಸ್ಕ್ ಗೆದ್ರು. ತ್ರಿವಿಕ್ರಮ್ ಟಾಸ್ಕ್ ತಗೊಂಡ್ರೆ 6 ಜನ ಟಾಸ್ಕ್ ಗೆಲ್ತಾರೆ. ಆ 6 ಜನದಲ್ಲಿ 2 ಟಾಸ್ಕ್ ಗೆದ್ದಿರೋದು ಯಾರು? ನಮ್ಮ ರಜತ್ ಅವರು ಕೇವಲ ಟಾಸ್ಕ್ ಅಲ್ಲಿ ಗೆದ್ದಿರೋದು ಮಾತ್ರ ಅಲ್ಲ, ಫ್ಯಾಮಿಲಿ ವೀಕ್ ಅಂತ ಬಂದಾಗ ಪ್ರತಿಯೊಬ್ಬರು ಫ್ಯಾಮಿಲಿ ಬಂದಾಗ ಅವ್ರ ಹತ್ರ ಸುಮ್ಮನೆ ಎಂಟರ್ಟೈನ್ಮೆಂಟ್ ಮಾಡ್ತಿರೋದು, ಟಾಸ್ಕ್ ಆಡೋದಾಗ್ಲಿ, ಒಂದು ಆರ್ಗ್ಯುಮೆಂಟ್ ಮಾಡೋದಾಗ್ಲಿ, ಒಂದು ಎಂಟರ್ಟೈನ್ಮೆಂಟ್, ಟಾಸ್ಕ್, ಬಿಹೇವಿಯರ್ ಅಲ್ಲಿ ಮುಖ್ಯವಾಗಿ ಬಿಹೇವಿಯರ್, ಹೊರಗಡೆ ವ್ಯಕ್ತಿಗಳು ಬಂದಾಗ ಆ ವ್ಯಕ್ತಿಗಳ ಹತ್ರ ನೀಟಾಗಿ ಮಾತಾಡಿದ್ದಾಗ್ಲಿ, ಫನ್ ಕ್ರಿಯೇಟ್ ಮಾಡಿದ್ದಾಗ್ಲಿ, ಓವರ್ ಆಲ್ ಆಗಿ ಈ ವೀಕ್ ಅಲ್ಲಿ ಎಂಟರ್ಟೈನ್ಮೆಂಟ್ ಆಫ್ ದ ವೀಕ್ ಅಂತ ಹೇಳ್ಬೋದು. ಈ ವೀಕ್ ಅಲ್ಲಿ ರಜತ್ ಅವರಷ್ಟು ಎಂಟರ್ಟೈನ್ಮೆಂಟ್ ಮಾಡಿದವರು ಯಾರು ಇಲ್ಲ ಅಂತ ಅನ್ಸುತ್ತೆ ನನ್ನ ಪ್ರಕಾರ. ಆದ ಕಾರಣ 15ನೇ ವಾರದ ಕಿಚ್ಚನ ಚಪ್ಪಾಳೆ ರಜತ್ ಕಿಶನ್ ಅವರಿಗೆ ಸಿಕ್ಕಿದೆ ಅಂತ ಹೇಳಿ ಅಪ್ಡೇಟ್ ಬಂದಿದೆ. ಇದು ಕರೆಕ್ಟ್ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ 80% ಕರೆಕ್ಟ್. ಎಲ್ಲ ಒಂದು 20% ಹೊಟ್ಟೆಗೆ ಹಾಕೊಳ್ಳಿ, ಅಷ್ಟು ಮಾತ್ರ ಹೇಳಬಲ್ಲೆ ನಾನು. ಯಾಕಂದ್ರೆ ಪ್ರತಿಯೊಂದು ಚೆನ್ನಾಗಿದೆ, ಬಿಹೇವಿಯರ್ ಚೆನ್ನಾಗಿದೆ, ಈ ವಾರ ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ, ಟಾಸ್ಕ್ ಆಡಿ ಕ್ಯಾಪ್ಟನ್ ಆಗಿದ್ದಾರೆ. ಈ ಎಲ್ಲ ಕನ್ಸಿಡರ್ ಮಾಡಿ ಮುಖ್ಯವಾಗಿ ಹೊರಗಡೆಯಿಂದ ಬಂದಿರೋ ಫ್ಯಾಮಿಲೀಸ್ಗಳ ಹತ್ರ, ಕುಟುಂಬ ಸದಸ್ಯಗಳ ಹತ್ರ ಚೆನ್ನಾಗಿ ಮಾತಾಡಿದ್ದಾರೆ, ಫನ್ ಕ್ರಿಯೇಟ್ ಮಾಡಿದ್ದಾರೆ, ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ, ಟಾಸ್ಕ್ ಆಡಿ ಕ್ಯಾಪ್ಟನ್ ಆಗಿದ್ದಾರೆ. ಈ ಎಲ್ಲ ಕಾರಣಕ್ಕೆ ಈ ವಾರದ ಕಿಚ್ಚನ ಚಪ್ಪಾಳೆ ಸಿಕ್ಕಿದ್ರೆ ಅಪ್ಡೇಟ್ ಇದೆ. ಮತ್ತೆ ನಿಮ್ಮ ಪ್ರಕಾರ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಗಬೇಕಾಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೇನೆ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.